ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಮ್ಮ ಅಕ್ಕನ ಊರಿಗೆ ಹೋಗ್ಬೇಕು ಅಂತೇಳಿ ಶಿಕಾರಿಪುರ ನಮ್ಮ ಅಕ್ಕನ ಊರು ರಜೆ ಇತ್ತು ಅಂತೇಳಿ ಸೋಮವಾರ ನಮ್ಮ ಅಕ್ಕನ ಊರಿಗೆ ಹೋದ್ವಿ. ಸಂಜೆ ನಮ್ಮ ಭಾವ ಥಿಯೇಟ್ರಿಗೆ ಕರ್ಕೊಂಡೋದ್ರು ಫಿಲಮ್ ನೋಡೋಕ್ಕೆ ಅಂತೇಳಿ. ಲ್ಯಾಂಡ್ ಲಾರ್ಡಿಗೆ ಹೋಗಿದ್ವಿ. ಚೆನ್ನಾಗಿತ್ತು ಮೂವಿ, ಏನೋ ಒಂಥರ ಸಖತ್ತಾಗಿತ್ತು ಫಿಲಮ್ ನೋಡೋಕ್ಕೆ ಅಂತೇಳಿ. ನಾನು ನಮ್ಮ ಭಾವ ನಮ್ಮ ಅಕ್ಕ ನೈಟ್ ಶೋಗೆ ಹೋಗಿದ್ವಿ. ನೈಟ್ 9 ಗಂಟೆಗೆ. ಇದು ನಿಂಗವ್ವ ನಿಂಗವ್ವ ಸಾಂಗ್. ಇದು ಚೆನ್ನಾಗಿತ್ತು, ಏನೋ ಒಂಥರ. ಲ್ಯಾಂಡ್ ಲಾರ್ಡ್ ಅಂದರೆ ಅವರು ಉಳುಮೆನ ಮಾಡೋಕ್ಕೋಸ್ಕರನೇ, ಅದು ಜಾಗಕ್ಕೋಸ್ಕರನೇ ಅವರು ಹೊಡೆದಾಡೋದು. ಅದು ಫಿಲಮ್ಮು ಜಮೀನಿಗೋಸ್ಕರನೇ. ನೀವು ನೋಡಿದ್ರೆ ಅನಿಸುತ್ತೆ, ಇನ್ನೇನು ಎಕ್ಸ್ಪ್ಲೈನ್ ಮಾಡೋದೇನು ಅವಶ್ಯಕತೆ ಇಲ್ಲ. ದುನಿಯಾ ವಿಜಯ್ ಮಗಳನ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ರಚಿತಾರಾಮ್ ಮೇಡಮ್ಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮಾಲಾಶ್ರೀ, ಏನೋ ಒಂಥರ ಚೆನ್ನಾಗಿತ್ತು ಫಿಲಮ್ಮು. ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ, ಟಿ ವಿಲಿ ನೋಡೋಕ್ಕಿಂತನೂ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಏನೋ ಒಂಥರ ಖುಷಿ. ಆಮೇಲೆ ಸಂಜೆ ಆಯಿತು. ನಮ್ಮ ಅಕ್ಕನ ಊರಲ್ಲಿ ಪಾರ್ಕ್ ಇತ್ತು. ಅಲ್ಲಿ ಪಾರ್ಕಿಗೆ ಹೋಗಿ ನಮ್ಮ ಮಕ್ಕಳನ್ನೆಲ್ಲ, ಇವಳು ನನ್ನ ಮಗಳು ನೋಡಿದ್ರಲ್ಲ ನೀವೇ, ನನ್ನ ಮಗಳನ್ನ. ಅವಳು ನಮ್ಮ ಅಕ್ಕನ ಮಗಳು, ನಮ್ಮಮ್ಮ ಅದು, ನೀವು ನನ್ನ ಮಗ, 3 ಜನ. ಸೋಮವಾರ ರಿಪಬ್ಲಿಕ್ ಡೇ ಇತ್ತು ಅಂತೇಳಿ ರಜಕ್ಕೆ ನಾನೇ ರಜೆ ಹಾಕ್ಸಿದ್ದೆ, ಕಳಿಸಿರಲಿಲ್ಲ. ಆವತ್ತಿನ ದಿನ ಹೋಗಿದ್ವಿ. ತಿರ್ಗಿ ಮಾರನೇ ದಿನ ಮಂಗಳವಾರ ಒಂದಿನ ರಜೆ ಹಾಕಿ ಸ್ಕೂಲಿಗೆ ಎಲ್ಲ ಆಟ, ಇಲ್ಲಿ ಪಾರ್ಕ್ ಥರ ಇತ್ತು, ಪಾರ್ಕಲ್ಲಿ ಆಟಾಡಿ ಎಲ್ಲ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಆಟಾಡೋಕ್ಕೆ ಅಂತೇಳಿ ನನ್ನ ಮಗ, ನಮ್ಮ ಅಕ್ಕನ ಮಗಳು, ಪಿಂಕ್ ಕಲರ್ ಡ್ರೆಸ್ಸಿನ ನನ್ನ ಮಗಳು, 3 ಜನ. ಇವರಿಬ್ಬರು ಪಾಪ ಬೇರೆ ಯಾರೋ ಹುಡುಗರು ಆಟಾಡೋಕ್ಕೆ. ನಾನು ತಿರುಗಿಸ್ತಾ ಇದ್ದೀನಿ. ನಮ್ಮಮ್ಮ ನನ್ನ ಜೊತೆ ಹಿಂದ್ಗಡೆ ಇದ್ದಾರೆ. ಹಾಯ್ ಮಾಡಿರಿ ಹಾಯ್ ಮಾಡಿರಿ ಅಂತಂದರೆ ನನ್ನ ಮಗಳು ಹಾಯ್ ಅಂತೇಳಿ ಹಂಗೆ ಕೈ ಹಿಡ್ಕೊಂಬಿಟ್ಲು ಜೋರಾಗಿ, ಗಟ್ಟಿ. ಬಿಟ್ಟು ಕೂತ್ಕೊಳ್ಳೋಕ್ಕೆ ಹೆದರ್ತಾ ಇದ್ಲು. ಆದ್ರೂ ಅದು ಆಟವನ್ನೇ ಬಿಟ್ಟು ಬರ್ತಾ ಇರಲಿಲ್ಲ, ನನಗೆ ಅದೇ ಬೇಕು ಅಂತೇಳಿ. ಮತ್ತು ಇದೊಂದು ಆಟ. ನಮ್ಮ ಅಕ್ಕನ ಮಗಳು ಇವಳು, ಅವಳು ನನ್ನ ಮಗಳು, ಇವನು ನನ್ನ ಮಗ. ಆಟ ಆಡೋಕ್ಕೆ ಪಾರ್ಕ್ ಸಿಕ್ಬಿಟ್ರೆ ಮಕ್ಕಳಿಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಮತ್ತೆ ಜಾರಬಂಡಿಗೆ ಹೋದ್ವಿ. ಜಾರಬಂಡಿಯಲ್ಲಿ ಆಟ ಆಡೋದು. ಮತ್ತು ನಮ್ಮ ಭಾವ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಇವಳು ನಮ್ಮ ಅಕ್ಕನ ಮಗಳು, ಇವ್ನು ನನ್ನ ಮಗ. ಬಂದ ನೋಡ್ರಿ, ಹೀರೋ ಮಾಡ್ದಂಗೆ ಮಾಡ್ತಾನೆ. ನನಗೆ ನನ್ನ ಮಗಳನ್ನ ನಾನು ಎತ್ಕೊಂಡು ಬಿಡ್ತಾಯಿದ್ದೀನಿ. ನನಗೆ ತಲೆ ಸುತ್ತು ಬರ್ತಿದೆ, ಅಷ್ಟು ಮೇಲಿದೆ ಅದು. ಆದರೂ ನನ್ನ ಮಗಳು ಅದೇ ಬೇಕು, ಇದೇ ಬೇಕು, ಇದೇ ಆಟ ಬೇಕು ಅಂತೇಳಿ ಆಟ ಮಾಡಿ ಬೇರೆ ಆಟ ಆಡಿದ್ಲು. ನಮ್ಮ ಭಾವನೂ ಆಟ ಆಡಿಸಿದ್ರು. ಮೇಲಿಂದ ಆ ಥರ ಬಿಟ್ಟರು ಕೆಳಗಡೆ, ಈ ಥರ ಹಿಂಗೆ ಹಿಡ್ಕೊಂಡು ಕೆಳಗೆ ಜಾರಿಸಿದ್ದು. ನಮ್ಮ ಭಾವನೂ ಪಾಪ ಆಟ ಆಡಿಸಿದ್ರು. ನನಗೆ ತೆರೆ ತಿರುಗ್ತು ಅಂತೇಳಿ ನಾನು ಕೆಳಗಡೆ ಬಂದುಬಿಟ್ಟೆ. ಮತ್ತು ಆಮೇಲೆ ಜೋಕಾಲಿ ಆಟ ಆಡಿಸ್ದೆ ನನ್ನ ಮಗಳಿಗೆ. ಶಿಕಾರಿಪುರದಲ್ಲಿ, ಇದು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ, ಸಿಂಪಲ್ಲಾಗಿ. ಎಕ್ಸಿಬಿಷನ್ ನೆಕ್ಸ್ಟ್ ಇದೆ ಅನ್ಸುತ್ತೆ. ಹಾಯ್ ಮಾಡು ಅಂದರೆ ಹಿಂಗೆ ಹಾಯ್ ಮಾಡಿ ಹಂಗೆ ಗಟ್ಟಿ ಹಿಡ್ಕೊಂಬಿಟ್ಲು. ಇವತ್ತಿನ ಎಂಜಾಯ್ ಮಾಡಿದ್ದು.